ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಭಾರತದ ಪ್ರಾಕೃತಿಕ ಭೂಗೋಳದ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಗಳನ್ನ ನೋಡ್ತಾ ಹೋಗ್ತೀವಿ. ಸ್ನೇಹಿತರೆ, ಇದೊಂದು ವಿಡಿಯೋವನ್ನ ನೋಡಿದ್ರೆ ಸಾಕು, ನಿಮಗೆ ಕಂಪ್ಲೀಟ್ ಆಗಿ ಭಾರತದ ಒಂದು ಜಿಯೋಗ್ರಫಿ ಇದೆಯಲ್ಲ, ಫಿಸಿಕಲ್ ಜಿಯೋಗ್ರಫಿ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಸಂಪೂರ್ಣ ವಿವರವನ್ನ ಕೊಡ್ತಾ ಹೋಗ್ತೀವಿ, ಯಾವುದೇ ಪಾಯಿಂಟ್ ಮಿಸ್ ಆಗಲ್ಲ. ಸೊ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ, ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಅಕ್ಷಾಂಶದ ದೃಷ್ಟಿಯಿಂದ ಭಾರತ ಯಾವ ಗೋಳಾರ್ಧದಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಉತ್ತರ ಗೋಳಾರ್ಧದಲ್ಲಿ ಕಂಡುಬರುತ್ತೆ. ಅಕ್ಷಾಂಶದ ದೃಷ್ಟಿಯಿಂದ ಭಾರತ ಉತ್ತರ ಗೋಳಾರ್ಧದಲ್ಲಿ ಕಂಡುಬರುತ್ತೆ ಮತ್ತು ರೇಖಾಂಶದ ದೃಷ್ಟಿಯಲ್ಲಿ ಭಾರತ ಪೂರ್ವಾರ್ಧ ಗೋಳದಲ್ಲಿ ಕಂಡುಬರುತ್ತೆ. ಹಾಗಾಗಿ ನಾವು ಈ ರೀತಿ ಹೇಳ್ಬೋದು, ಭಾರತ ಗೋಳದಲ್ಲಿ ಎಲ್ಲಿದೆ ಕೇಳಿದ್ರೆ ಉತ್ತರ ಪೂರ್ವಾರ್ಧ ಗೋಳದಲ್ಲಿದೆ. ಉತ್ತರ ಪೂರ್ವಾರ್ಧ ಗೋಳದಲ್ಲಿದೆ ಭಾರತ. ಅಕ್ಷಾಂಶದ ದೃಷ್ಟಿಯಿಂದ ಉತ್ತರದಲ್ಲಿಯೂ ರೇಖಾಂಶದ ದೃಷ್ಟಿಯಿಂದ ಪೂರ್ವ ಭಾಗದಲ್ಲಿಯೂ ಇರುವಂತಹ ಭಾರತ ಉತ್ತರ ಪೂರ್ವಾರ್ಧ ಗೋಳದಲ್ಲಿದೆ ಅಂತ ಹೇಳ್ಬೋದು. ಹಾಗಾದ್ರೆ ಭಾರತದ ಅಕ್ಷಾಂಶ ಮತ್ತು ರೇಖಾಂಶವನ್ನು ನೋಡಿದ್ರೆ, ಭಾರತದ ಅಕ್ಷಾಂಶವನ್ನು ನೋಡಿದ್ರೆ 8 ಡಿಗ್ರಿ 9 ಮಿನಿಟ್ ಉತ್ತರ ಅಕ್ಷಾಂಶದಿಂದ ಹಿಡಿದು 37 ಡಿಗ್ರಿ 6 ಮಿನಿಟ್ ಉತ್ತರ ಅಕ್ಷಾಂಶದವರೆಗೆ ಇದು ಹರಡಿರುವಂಥದ್ದು. ಅಕ್ಷಾಂಶವನ್ನು ನೋಡ್ತಾ ಹೋದರೆ 8 ಡಿಗ್ರಿ 9 ಮಿನಿಟ್ ಉತ್ತರ ಅಕ್ಷಾಂಶದಿಂದ 37 ಡಿಗ್ರಿ 6 ಮಿನಿಟ್ ಉತ್ತರ ಅಕ್ಷಾಂಶದವರೆಗೆ ಹರಡಿರುವ ಭಾರತ, ರೇಖಾಂಶದ ದೃಷ್ಟಿಯಿಂದ ನೋಡಿದ್ರೆ 68 ಡಿಗ್ರಿ 7 ಮಿನಿಟ್ ಪೂರ್ವ ರೇಖಾಂಶದಿಂದ ಹಿಡಿದು 97 ಡಿಗ್ರಿ 25 ಮಿನಿಟ್ ಪೂರ್ವ ರೇಖಾಂಶದವರೆಗೆ ಹಬ್ಬಿರುವಂಥದ್ದು ಭಾರತ. ಹಾಗಾಗಿ ಭಾರತವನ್ನ ಉತ್ತರ ಪೂರ್ವಾರ್ಧ ಗೋಳದಲ್ಲಿದೆ ಅಂತ ಕರಿತೀವಿ. ಭಾರತದ ವಿಸ್ತೀರ್ಣ ಎಷ್ಟು? ಸೊ ಭಾರತದ ವಿಸ್ತೀರ್ಣ 32,87,263 ಚದರ ಕಿಲೋಮೀಟರ್. 32,87,263 ಚದರ ಕಿಲೋಮೀಟರ್ ಇದೆ. ಪ್ರಪಂಚದ ಭೂಮಿಯ ವಿಸ್ತರಣದ ದೃಷ್ಟಿಯಿಂದ, ಪ್ರಪಂಚದ ಭೂಕ್ಷೇತ್ರಫಲದ ದೃಷ್ಟಿಯಿಂದ ಭಾರತ ಎಷ್ಟು ಪರ್ಸೆಂಟ್ ಭೂಮಿಯನ್ನು ಹೊಂದಿದೆ ಕೇಳಿದ್ರೆ 2.42% ಅನ್ನು ಹೊಂದಿದೆ. 2.42% ಅಷ್ಟು ಭಾರತ ಪ್ರಪಂಚವನ್ನ ಒಂದು ಭೂಕ್ಷೇತ್ರಫಲವನ್ನು ಹೊಂದಿದ್ರೆ, ಭಾರತದ ಒಂದು ಭೂಮಿ ಇಷ್ಟು ವಿಸ್ತೀರ್ಣವನ್ನು ಹೊಂದಿರುವಂಥದ್ದು. ಭಾರತವು ಪ್ರಪಂಚದ ಎಷ್ಟನೇ ಅತಿ ದೊಡ್ಡ ದೇಶವಾಗಿದೆ? ಸರಿಯಾದ ಉತ್ತರ 7ನೇ ಅತಿ ದೊಡ್ಡ ದೇಶ. ಭಾರತ ಪ್ರಪಂಚದ 7ನೇ ಅತಿ ದೊಡ್ಡ ದೇಶ. ಸ್ನೇಹಿತರೆ, ಇದನ್ನ ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಪ್ರಪಂಚದ ಅತಿ ದೊಡ್ಡ ದೇಶ ಯಾವುದು? ಪ್ರಪಂಚದ ಅತಿ ದೊಡ್ಡ ದೇಶಗಳ ಸಾಲುಗಳನ್ನ ಅಂದ್ರೆ 1, 2, 3, 4 ಅದನ್ನ ಹೊಂದಿಸಿ ಬರೆಯಿರಿ, ಅದನ್ನ ಮ್ಯಾಚ್ ಮಾಡಿ ಅಂತ ಈ ಥರ ಎಲ್ಲ ಕೇಳಿದ್ದಾರೆ. ಹಾಗಾಗಿ ಇದನ್ನ ನೋಟ್ ಮಾಡ್ಕೊಳ್ಳಿ. ಪ್ರಪಂಚದ ಅತಿ ದೊಡ್ಡ ದೇಶ ರಷ್ಯಾ. ರಷ್ಯಾದ ನಂತರ 2ನೇ ಸ್ಥಾನದಲ್ಲಿರೋದು ಕೆನಡಾ. ಆನಂತರ 3ನೇ ಸ್ಥಾನದಲ್ಲಿರುವಂಥದ್ದು ಅಮೇರಿಕ, USA ಅಂತೀವಲ್ಲ, ಅಮೇರಿಕ. 4ನೇ ಸ್ಥಾನದಲ್ಲಿ ಚೀನಾ. 5ನೇ ಸ್ಥಾನದಲ್ಲಿರುವಂಥದ್ದು ಬ್ರೆಜಿಲ್. 6ನೇ ಸ್ಥಾನದಲ್ಲಿರುವಂಥದ್ದು ಆಸ್ಟ್ರೇಲಿಯಾ ಮತ್ತು 7ನೇ ಸ್ಥಾನದಲ್ಲಿರುವಂಥದ್ದು ನಮ್ಮ ಇಂಡಿಯಾ. ಇದು ಡಿಕ್ರೀಸಿಂಗ್ ಆರ್ಡರ್ ಗೊತ್ತಿರಲಿ. ಮೊದಲ ಸ್ಥಾನದಲ್ಲಿರುವ ಅತಿ ದೊಡ್ಡ ದೇಶ ವಿಸ್ತೀರ್ಣ ದೃಷ್ಟಿಯಿಂದ ಅತಿ ದೊಡ್ಡ ದೇಶ ರಷ್ಯಾ, ನಂತರ ಕೆನಡಾ, ನಂತರ ಅಮೇರಿಕ, ನಂತರ ಚೀನಾ, ನಂತರ ಬ್ರೆಜಿಲ್, ನಂತರ ಆಸ್ಟ್ರೇಲಿಯಾ ಮತ್ತು 7ನೇ ಸ್ಥಾನದಲ್ಲಿರುವಂಥದ್ದು ಭಾರತ. ಭಾರತ ಉತ್ತರದಿಂದ ದಕ್ಷಿಣಕ್ಕೆ ಇರುವ ದೂರ ಎಷ್ಟು? ಭಾರತದ ಉತ್ತರ ತುದಿಯಿಂದ ದಕ್ಷಿಣ ತುದಿಗೆ ಇರುವ ದೂರ ಎಷ್ಟು ಕೇಳಿದ್ದಾರೆ? ಸರಿಯಾದ ಉತ್ತರ 3,214 ಕಿಲೋಮೀಟರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನಾವೇನು ಇಂದಿರಾ ಕೋಲ್ ಅಂತ ಏನು ಕರಿತೀವಲ್ಲ, ಇಂದಿರಾ ಕೋಲ್ ಭಾರತದ ಉತ್ತರ ತುದಿ, ಅಲ್ಲಿಂದ ಭಾರತದ ಅತ್ಯಂತ ದಕ್ಷಿಣ ತುದಿಯಾದಂತಹ ಇಂದಿರಾ ಪಾಯಿಂಟ್ ಅಥವಾ ಪಿಗ್ಮೇಲಿಯನ್ ಪಾಯಿಂಟ್ಗೆ ಇರುವಂಥ ದೂರ ಎಷ್ಟು ಕೇಳಿದ್ರೆ 3,214 ಕಿಲೋಮೀಟರ್. ಹಾಗಾದ್ರೆ ಭಾರತದ ಪೂರ್ವದಿಂದ ಪಶ್ಚಿಮಕ್ಕೆ ಇರುವ ದೂರ ಎಷ್ಟು? ಸರಿಯಾದ ಉತ್ತರ 2,933 ಕಿಲೋಮೀಟರ್.
ಸೊ ನೋಡಿ, ನಾವು ಇದನ್ನ ಸರ್ಕ್ರೀಕ್ನಿಂದ ಹಿಡಿದು ಭಾರತದ ಪಶ್ಚಿಮ ತುದಿ ಸರ್ಕ್ರೀಕ್ನಿಂದ ಹಿಡಿದು ಕಿಬಿತುವರೆಗಿನ ಇರುವಂತಹ ದೂರ 2933 ಕಿಲೋಮೀಟರ್. ಭಾರತದ ಪೂರ್ವದಿಂದ ಪಶ್ಚಿಮಕ್ಕೆ ಇರುವ ದೂರ. ಭಾರತದ ಭೂಗಡಿಯ ಉದ್ದ ಎಷ್ಟು? ಸರಿಯಾದ ಉತ್ತರ 15,200 ಕಿಲೋಮೀಟರ್. ಭಾರತದ ಭೂಗಡಿಯ ಉದ್ದ 200 ಕಿಲೋಮೀಟರ್. ಹಾಗಾದ್ರೆ ಭಾರತದ ಕರಾವಳಿಯ ಉದ್ದ ಎಷ್ಟು? ಸರಿಯಾದ ಉತ್ತರ 7,516.6 ಕಿಲೋಮೀಟರ್. ಭಾರತದ ಕರಾವಳಿ. ಭಾರತದಿಂದ ಭೂಮಧ್ಯ ರೇಖೆಗೆ ಇರುವ ದೂರ ಎಷ್ಟು? ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಭಾರತ ಒಂದು ಭೂಮಿಯ ವಿಭಾಗದಲ್ಲಿದೆ ಅಂದ್ರೆ ಭಾರತದಿಂದ ಭೂಮಧ್ಯ ರೇಖೆಗೆ ಇರುವಂತಹ ದೂರ ಎಷ್ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಭಾರತದಿಂದ ಭೂಮಧ್ಯ ರೇಖೆಗೆ ಇರುವಂತಹ ದೂರ 876 ಕಿಲೋಮೀಟರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ತುಂಬಾ ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಭಾರತದ ಅತ್ಯಂತ ಉತ್ತರದ ತುದಿ ಯಾವುದು? ಸರಿಯಾದ ಉತ್ತರ ಇಂದಿರಾ ಕೋಲ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇಂದಿರಾ ಕೋಲ್ ಭಾರತದ ಅತ್ಯಂತ ಉತ್ತರದ ತುದಿ. ಹಾಗಾದ್ರೆ ಭಾರತದ ಅತ್ಯಂತ ದಕ್ಷಿಣದ ತುದಿ ಯಾವುದು? ನಾನು ಆಗ್ಲೇ ಹೇಳಿದೆ, ದಕ್ಷಿಣದ ತುದಿ. ಭಾರತದ ಅತ್ಯಂತ ದಕ್ಷಿಣ ತುದಿ ಯಾವುದು ಕೇಳಿದ್ರೆ ಇಂದಿರಾ ಪಾಯಿಂಟ್. ಸೊ ಇಂದಿರಾ ಪಾಯಿಂಟ್ ಅನ್ನ ಏನಂತ ಕರಿತೀವಿ? ಪಿಗ್ಮೇಲಿಯನ್ ಪಾಯಿಂಟ್ ಅಂತ ಕೂಡ ಕರಿತೀವಿ. ಪಿಗ್ಮೇಲಿಯನ್ ಪಾಯಿಂಟ್ ಅಂತ ಕೂಡ ಕರಿತೀವಿ. ಭಾರತದ ಅತ್ಯಂತ ಪಶ್ಚಿಮದ ತುದಿ ಯಾವುದು? ಸರಿಯಾದ ಉತ್ತರ ಭಾರತದ ಅತ್ಯಂತ ಪಶ್ಚಿಮ ತುದಿ ಸರ್ಕ್ರೀಕ್. ಎಲ್ಲಿದೆ? ಭಾರತದ ಅತ್ಯಂತ ದಕ್ಷಿಣ ತುದಿ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ರೆ ಗುಜರಾತ್ ರಾಜ್ಯದಲ್ಲಿ ಇರುವಂತದ್ದು. ಭಾರತದ ಅತ್ಯಂತ ಪೂರ್ವದ ತುದಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಕಿಬಿತು ಭಾರತದ ಅತ್ಯಂತ ಪೂರ್ವದ ತುದಿಯಾಗಿದೆ. ಈ ಕಿಬಿತು ಎಲ್ಲಿದೆ ಕೇಳಿದ್ರೆ ಅರುಣಾಚಲ ಪ್ರದೇಶದಲ್ಲಿ ಇರುವಂತದ್ದು. ಅರುಣಾಚಲ ಪ್ರದೇಶ. ಭಾರತದ ನಡುವೆ ಹಾದು ಹೋಗುವ ಅಕ್ಷಾಂಶ ಯಾವುದು? ಸರಿಯಾದ ಉತ್ತರ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಸೊ ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅಂತ ಕೂಡ ಕರೀತಾರೆ. ಸೊ ಈ ಕರ್ಕಾಟಕ ಸಂಕ್ರಾಂತಿ ವೃತ್ತ ಇದೆಯಲ್ಲ, ಇದು ಡಿಗ್ರಿಯನ್ನ ನೋಡ್ತಾ ಹೋದ್ರೆ ನಾವು 23.5 ಡಿಗ್ರಿ ಉತ್ತರ ರೇಖಾಂಶ. 23.5 ಡಿಗ್ರಿ ಉತ್ತರ ರೇಖಾಂಶ ಇದು. ಉತ್ತರ ಅಕ್ಷಾಂಶ. 23.5 ಡಿಗ್ರಿ ಉತ್ತರ ಅಕ್ಷಾಂಶ ಇದು. ಭಾರತದಲ್ಲಿ ಹಾದು ಹೋಗುವಂತಹ ಅಕ್ಷಾಂಶ ಇದು. ಭಾರತದ ಸಮಯದ ರೇಖೆ, ಟೈಮ್ ಲೈನ್ ಅಂತೀವಲ್ಲ, ಇದು ಯಾವ ಪ್ರದೇಶದ ಮೂಲಕ ಹಾದೋಗುತ್ತೆ? ಸರಿಯಾದ ಉತ್ತರ ಇದು ಮಿರ್ಜಾಪುರದ ಸಮೀಪ ಹಾದೋಗುತ್ತೆ. ಮಿರ್ಜಾಪುರ ಇದು ಎಲ್ಲಿದೆ ಕೇಳಿದ್ರೆ ಪ್ರಯಾಗ್ರಾಜ್ನ ಸಮೀಪ ಅಂತ ಹೇಳ್ಬೋದು. ಪ್ರಯಾಗ್ರಾಜ್ ಸಮೀಪದ ಮಿರ್ಜಾಪುರದಲ್ಲಿ ಈ ಭಾರತದ ಸಮಯದ ರೇಖೆ ಹಾದೋಗುತ್ತೆ. ಹಾಗಾದ್ರೆ ಭಾರತದ ಸಮಯದ ರೇಖೆ ಯಾವುದು ಕೇಳಿದ್ರೆ 82.5 ಡಿಗ್ರಿ ಪೂರ್ವ ರೇಖಾಂಶ. 82.5 ಡಿಗ್ರಿ ಪೂರ್ವ ರೇಖಾಂಶ ಇದೆಯಲ್ಲ, ಇದು ಭಾರತದ ಟೈಮ್ ಲೈನ್, ಭಾರತದ ಸಮಯದ ರೇಖೆ. ಇನ್ನೊಂದು ಪ್ರಮುಖವಾದ ಅಂಶ ಇದೆ, ಏನ್ ಕೇಳಿದ್ರೆ ಭಾರತದ ಈ ಒಂದು 82.5 ಡಿಗ್ರಿ ಪೂರ್ವ ರೇಖಾಂಶ ಇದೆಯಲ್ಲ, ಭಾರತದ ಟೈಮ್ ಲೈನ್ ಇದೆಯಲ್ಲ, ಯಾವ ರಾಜ್ಯಗಳ ನಡುವೆ ಮೇಲೆ ಹಾದೋಗುತ್ತೆ ಅಂತೇಳಿ ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ನೋಟ್ ಮಾಡ್ಕೊಳ್ಳಿ. ಯಾವ್ಯಾವ ರಾಜ್ಯಗಳು ಕೇಳಿದ್ರೆ ಎಷ್ಟು ರಾಜ್ಯಗಳ ಮೇಲೆ ಹಾದೋಗುತ್ತೆ ಕೇಳಿದ್ದಾರೆ. 5 ರಾಜ್ಯಗಳು ಗೊತ್ತಿರಲಿ, 5 ರಾಜ್ಯಗಳ ಮೇಲೆ ಹಾದೋಗುವಂಥದ್ದು. ಹಾಗಾದ್ರೆ 5 ರಾಜ್ಯಗಳು ಯಾವ್ದು ಅಂತ ಕೇಳಿದ್ರೆ ಉತ್ತರ ಪ್ರದೇಶ ಒಂದು, ಉತ್ತರ ಪ್ರದೇಶ್. ಎರಡನೇದು ಮಧ್ಯಪ್ರದೇಶ್, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಛತ್ತೀಸ್ಗಢ, ಒಡಿಸ್ಸಾ ಮತ್ತು ಆಂಧ್ರ ಪ್ರದೇಶ್. ಸೊ ಈ 5 ರಾಜ್ಯಗಳ ನಡುವೆ ಭಾರತದ 82.5 ಡಿಗ್ರಿ ಪೂರ್ವ ರೇಖಾಂಶ, ಭಾರತದ ಸಮಯದ ರೇಖೆ ಹಾದೋಗುತ್ತೆ. ಭಾರತದ ಟೈಮ್ ಲೈನ್ ಇದೆಯಲ್ಲ, ಇಂಟರ್ನ್ಯಾಷನಲ್ ಟೈಮ್ ಲೈನ್ಗಿಂತ ಎಷ್ಟು ಗಂಟೆ ಮುಂದಿದೆ ಅಂತ ತುಂಬಾ ಸರಿ ಕೇಳಿದ್ದಾರೆ.
ನೆನಪಿರಲಿ, 5.5 ಗಂಟೆ ಮುಂದಿದೆ. ಅಂತಾರಾಷ್ಟ್ರೀಯ ಸಮಯನ ಹೋಲಿಸಿದ್ರೆ ಭಾರತದ ಟೈಮ್ ಝೋನ್ 5.5 ಗಂಟೆ ಮುಂದಿರುವಂಥದ್ದು. ಭಾರತದ ನೆರೆ ಇರುವಂತಹ ರಾಷ್ಟ್ರಗಳ ಸಂಖ್ಯೆ ಎಷ್ಟು? ಭಾರತದ ಸುತ್ತಮುತ್ತ ಇರುವ ಒಟ್ಟಾರೆ ರಾಷ್ಟ್ರಗಳ ಸಂಖ್ಯೆ ಎಷ್ಟು? ಇದು ತುಂಬ ಸರಿ ಕನ್ಫ್ಯೂಸಿಂಗ್ ಆಗುವಂಥದ್ದು. 5, 6, 7 ಅಂತೇಳಿ. ಆ್ಯಕ್ಚುಲಿ 7 ದೇಶಗಳು ಭಾರತದ ನೆರೆ ರಾಷ್ಟ್ರಗಳು. ನೋಟ್ ಮಾಡ್ಕೊಳ್ಳಿ, ಯಾವ್ದ್ಯಾವ್ದು ಅಂತ ಹೇಳಿದ್ರೆ ಅಫ್ಘಾನಿಸ್ತಾನಕ್ಕೆ ಕೂಡ ಭಾರತದ ಸ್ವಲ್ಪ ಅತಿ ಚಿಕ್ಕ ಬಾರ್ಡರ್ ನಾವು ಶೇರ್ ಮಾಡ್ತೀವಿ ಅಫ್ಘಾನಿಸ್ತಾನ ಜೊತೆಗೆ. ಅದು ನಮ್ಗೆ ತುಂಬ ಸರಿ ಗಮನದಲ್ಲೇ ಇರೋದಿಲ್ಲ. ಪಾಕಿಸ್ತಾನ, ಹಾಗೇನೆ ಬಾಂಗ್ಲಾದೇಶ, ಮಯನ್ಮಾರ್, ಹಾಗೇನೆ ಭೂತಾನ್, ಚೀನಾ ಮತ್ತು ನೇಪಾಳ. ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಬಾಂಗ್ಲಾದೇಶ್, ಮಯನ್ಮಾರ್, ಭೂತಾನ್, ಚೀನಾ ಮತ್ತು ನೇಪಾಳ ಒಟ್ಟು 7 ದೇಶಗಳೊಂದಿಗೆ ಭಾರತ ತನ್ನ ಗಡಿಯನ್ನು ಹಂಚಿಕೊಳ್ಳುತ್ತೆ. ಅಫ್ಘಾನಿಸ್ತಾನದೊಂದಿಗೆ ಗಡಿ ಹಂಚಿಕೊಳ್ಳುವ ಭಾರತದ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಷ್ಟು? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಸರಿಯಾದ ಉತ್ತರ ಕೇವಲ 1 ಕೇಂದ್ರಾಡಳಿತ ಪ್ರದೇಶ ಅಫ್ಘಾನಿಸ್ತಾನ ಜೊತೆಗೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಆ ಕೇಂದ್ರಾಡಳಿತ ಪ್ರದೇಶ ಯಾವುದು ಕೇಳಿದ್ರೆ ಲಡಾಖ್. ಹಾಗಾದ್ರೆ ಎಷ್ಟು ದೂರದ ಒಂದು ಗಡಿಯನ್ನು ಹಂಚಿಕೊಳ್ಳುತ್ತೆ ಅಫ್ಘಾನಿಸ್ತಾನ ಜೊತೆಗೆ ಭಾರತ ಅಂತ ಕೇಳಿದ್ರೆ 106 ಕಿಲೋಮೀಟರ್. ಕೇವಲ 106 ಕಿಲೋಮೀಟರ್ ಗಡಿಯನ್ನು ಭಾರತ ಅಫ್ಘಾನಿಸ್ತಾನ ಜೊತೆಗೆ ಹಂಚಿಕೊಳ್ಳುತ್ತೆ. ಮತ್ತು ಭಾರತ ಯಾವುದಾದ್ರೂ ದೇಶದೊಂದಿಗೆ ಅತಿ ಚಿಕ್ಕ ಗಡಿಯನ್ನು ಹಂಚಿಕೊಳ್ಳುತ್ತೆ ಕೇಳಿದ್ರೆ ಅದು ಕೂಡ ಅಫ್ಘಾನಿಸ್ತಾನವೇ. ಚೀನಾದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವ ರಾಜ್ಯಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ 4 ರಾಜ್ಯಗಳು ಹಂಚಿಕೊಳ್ತವೆ ಚೀನಾದೊಂದಿಗೆ ಗಡಿಯನ್ನು. ಹಾಗಾದ್ರೆ ಯಾವ್ದ್ಯಾವುದು ಅಂತ ನೋಡ್ತಾ ಹೋದ್ರೆ ಉತ್ತರಾಖಂಡ್, ಸಿಕ್ಕಿಂ, ಅರುಣಾಚಲ ಪ್ರದೇಶ, ಉತ್ತರಾಖಂಡ್, ಸಿಕ್ಕಿಂ, ಅರುಣಾಚಲ ಪ್ರದೇಶ್, ಹಿಮಾಚಲ ಪ್ರದೇಶ್ ಈ 4 ರಾಜ್ಯಗಳು ಚೀನಾದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಅಂಶ ಇದೆ. ಹಾಗಾದರೆ ಚೀನಾದೊಂದಿಗೆ ಯಾವುದಾದ್ರೂ ಯೂನಿಯನ್ ಟೆರಿಟರಿ ಕೇಂದ್ರಾಡಳಿತ ಪ್ರದೇಶ ತನ್ನ ಗಡಿಯನ್ನು ಹಂಚಿಕೊಳ್ಳುತ್ತೆ ಕೇಳಿದ್ರೆ ಎಸ್, ಅಫ್ಕೋರ್ಸ್ ಒಂದು ಕೇಂದ್ರಾಡಳಿತ ಪ್ರದೇಶ ಹಂಚಿಕೊಳ್ಳುತ್ತೆ. ಯಾವುದು ಕೇಳಿದ್ರೆ ಲಡಾಖ್. ಸೊ 4 ರಾಜ್ಯ ಮತ್ತು 1 ಕೇಂದ್ರಾಡಳಿತ ಪ್ರದೇಶ ಚೀನಾದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿ ರೇಖೆಯ ಹೆಸರೇನು? ಸರಿಯಾದ ಉತ್ತರ ಆಪ್ಷನ್ ಎ, ರಾಡ್ಕ್ಲಿಫ್ ಲೈನ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹಾಗಾದರೆ ಇನ್ನಿತರ ಗಡಿ ರೇಖೆಗಳ ಬಗ್ಗೆ ಕೂಡ ಮಾತಾಡ್ತಾ ಹೋಗೋಣ. ಭಾರತ ಮತ್ತು ಪಾಕಿಸ್ತಾನ್ ರಾಡ್ಕ್ಲಿಫ್ ಲೈನ್. ಭಾರತ ಮತ್ತು ಚೀನಾ ನಡುವಿನ ಗಡಿ ರೇಖೆ ಯಾವುದು ಕೇಳಿದ್ರೆ ಮ್ಯಾಕ್ ಮೋಹನ್ ರೇಖೆ ಅಥವಾ ಮ್ಯಾಕ್ ಮೋಹನ್ ಲೈನ್. ನಂತರ ಭಾರತ ಮತ್ತು ಅಫ್ಘಾನಿಸ್ತಾನ ಡ್ಯುರಾಂಡ್ ಲೈನ್. ಸೊ ಇವೆರಡು ಕೂಡ, ಈ 3 ಕೂಡ ನೆನಪಿರಲಿ. ಹಾಗೇನೆ ಭಾರತ ಮತ್ತು ಪಾಕಿಸ್ತಾನದ ಬಗ್ಗೆ ಗಡಿರೇಖೆ ಬಗ್ಗೆ ಮಾತಾಡ್ತಾ ಹೋದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನೋಡಿ ಲಡಾಖ್ ಮತ್ತು ಜಮ್ಮು ಕಾಶ್ಮೀರ 2 ಯೂನಿಯನ್ ಟೆರಿಟರಿ ಗಡಿಯನ್ನು ಹಂಚಿಕೊಳ್ಳುತ್ತೆ. ಯಾವ್ದ್ಯಾವುದು? ಲಡಾಖ್ ಮತ್ತು ಜಮ್ಮು ಕಾಶ್ಮೀರ್ 2 ಯೂನಿಯನ್ ಟೆರಿಟರಿಗಳು ಗಡಿಯನ್ನು ಹಂಚಿಕೊಳ್ತವೆ. ಹಾಗಾದರೆ ಭಾರತದ ಯಾವ ರಾಜ್ಯಗಳು ಪಾಕಿಸ್ತಾನ ಜೊತೆ ಗಡಿಯನ್ನು ಹಂಚಿಕೊಳ್ತವೆ ಕೇಳಿದ್ರೆ 3 ರಾಜ್ಯಗಳು. ಪಾಕಿಸ್ತಾನದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವ 3 ರಾಜ್ಯಗಳು ಪಂಜಾಬ್, ರಾಜಸ್ಥಾನ್, ಗುಜರಾತ್. ಪಂಜಾಬ್, ರಾಜಸ್ಥಾನ, ಗುಜರಾತ್ ಈ 3 ರಾಜ್ಯಗಳು ಪಾಕಿಸ್ತಾನದ ಜೊತೆಗೆ ಗಡಿಯನ್ನು ಹಂಚಿಕೊಳ್ತವೆ. ಯೂನಿಯನ್ ಟೆರಿಟರೀಸ್ ಕೇಂದ್ರಾಡಳಿತ ಪ್ರದೇಶಗಳು 2, ಲಡಾಖ್ ಮತ್ತು ಜಮ್ಮು ಕಾಶ್ಮೀರ್. ರಾಜ್ಯಗಳು 3, ಪಂಜಾಬ್, ರಾಜಸ್ಥಾನ್ ಮತ್ತು ಗುಜರಾತ್. ಹಾಗಾದರೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ
ಗಡಿ ರೇಖೆಯ ಉದ್ದ ಎಷ್ಟು? ತುಂಬ ಸರಿ ಕೇಳಿದ್ದಾರೆ ಎಕ್ಸಾಮಲ್ಲಿ. 3323 ನೋಟ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಅಂಶ. 3323 ಕಿಲೋಮೀಟರ್ ಗಡಿಯನ್ನು ಭಾರತ ಪಾಕಿಸ್ತಾನ ಜೊತೆಗೆ ಹಂಚಿಕೊಳ್ಳುತ್ತೆ. ಭಾರತ ಮತ್ತು ಮಯನ್ಮಾರ್ ನಡುವಿನ ಗಡಿ ರೇಖೆಯ ಉದ್ದ ಎಷ್ಟು? ಸರಿಯಾದ ಉತ್ತರ 1643 ಕಿಲೋಮೀಟರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತ ಮತ್ತು ಮಯನ್ಮಾರ್ ನಡುವಿನ ಗಡಿ ರೇಖೆಯ ಉದ್ದ 1643 ಕಿಲೋಮೀಟರ್. ಸ್ನೇಹಿತರೆ, ಎಷ್ಟು ರಾಜ್ಯಗಳು ಭಾರತ ಮತ್ತು ಮಯನ್ಮಾರ್ ನಡುವೆ ಗಡಿ ರೇಖೆಯನ್ನು ಹಂಚಿಕೊಳ್ತವೆ ಕೇಳಿದ್ರೆ, ಅಂದರೆ ಭಾರತದ ಎಷ್ಟು ರಾಜ್ಯಗಳು ಮಯನ್ಮಾರ್ ಜೊತೆಗೆ ಗಡಿಯನ್ನು ಹಂಚಿಕೊಳ್ತವೆ ಕೇಳಿದ್ರೆ 4 ರಾಜ್ಯಗಳು. 4 ರಾಜ್ಯಗಳು ಗಡಿಯನ್ನು ಹಂಚಿಕೊಳ್ತವೆ. ಯಾವುದ್ಯಾವುದು ಆ 4 ರಾಜ್ಯಗಳು ಅಂತ ನೋಡ್ತಾ ಹೋದರೆ, ಮಿಜೋರಾಂ, ಎಲ್ಲವೂ ಕೂಡ ಈಶಾನ್ಯ ರಾಜ್ಯಗಳು, ಗೊತ್ತಾಗುತ್ತೆ ನಿಮಗೆ. ಮಿಜೋರಾಂ, ಹಾಗೇನೆ ಮಣಿಪುರ, ನಾಗಾಲ್ಯಾಂಡ್, ಅರುಣಾಚಲ ಪ್ರದೇಶ. ಈ 4 ರಾಜ್ಯಗಳು ಭಾರತದ 4 ರಾಜ್ಯಗಳು ಮಯನ್ಮಾರ್ ಜೊತೆಗೆ ಗಡಿಯನ್ನು ಹಂಚಿಕೊಳ್ತವೆ. ಉದ್ದ 1643 ಕಿಲೋಮೀಟರ್. ಭಾರತದ ಎಷ್ಟು ರಾಜ್ಯಗಳು ಬಾಂಗ್ಲಾದೊಂದಿಗೆ ಗಡಿಯನ್ನು ಹಂಚಿಕೊಳ್ತವೆ? ಸರಿ ಉತ್ತರ 5 ರಾಜ್ಯಗಳು. ಹಾಗಾದರೆ ಯಾವುದ್ಯಾವುದು ಭಾರತದ ಯಾವ ರಾಜ್ಯಗಳು ಬಾಂಗ್ಲಾದೊಂದಿಗೆ ಗಡಿಯನ್ನು ಹಂಚಿಕೊಳ್ತವೆ ಅಂತ ನೋಡ್ತಾ ಹೋದರೆ, ಪಶ್ಚಿಮ ಬಂಗಾಳ, ಅಸ್ಸಾಂ, ಮೇಘಾಲಯ, ತ್ರಿಪುರ ಮತ್ತು ಮಿಜೋರಾಂ. ಈ 5 ರಾಜ್ಯಗಳು ಬಾಂಗ್ಲಾದೊಂದಿಗೆ ಗಡಿಯನ್ನು ಹಂಚಿಕೊಳ್ತವೆ. ಇನ್ನೊಂದು ವಿಶೇಷವಾದ ಅಂಶ ಇದೆ, ಏನು ಕೇಳಿದ್ರೆ, ಭಾರತ ಬಾಂಗ್ಲಾದೊಂದಿಗೆ ಗಡಿಯನ್ನು ಎಷ್ಟು ಕಿಲೋಮೀಟರ್ ಹಂಚಿಕೊಳ್ಳುತ್ತೆ ಕೇಳಿದ್ರೆ 4096 ಕಿಲೋಮೀಟರ್. ಯಾಕಿದು ವಿಶೇಷತೆ ಅಂತ ಕೇಳಿದ್ರೆ, ಭಾರತ ಯಾವುದಾದ್ರೂ ದೇಶದೊಂದಿಗೆ ಅತಿ ಉದ್ದವಾದ ಗಡಿಯನ್ನು ಹಂಚಿಕೊಳ್ಳುತ್ತೆ ಅಂದರೆ ಅದು ಬಾಂಗ್ಲಾದೇಶದೊಂದಿಗೆ ಅತಿ ಉದ್ದವಾದ ಗಡಿಯನ್ನು ಹಂಚಿಕೊಳ್ಳುತ್ತೆ, ಗಡಿಯನ್ನು ಹೊಂದಿದೆ. ಭಾರತದ ಎಷ್ಟು ರಾಜ್ಯಗಳು ನೇಪಾಳದೊಂದಿಗೆ ಗಡಿಯನ್ನು ಹಂಚಿಕೊಳ್ತವೆ? ಸರಿಯಾದ ಉತ್ತರ 5 ರಾಜ್ಯಗಳು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹಾಗಾದರೆ ಆ ರಾಜ್ಯಗಳು ಯಾವ್ದ್ಯಾವುದು ಅಂತ ನೋಡ್ತಾ ಹೋದರೆ, ಭಾರತ ಮತ್ತು ನೇಪಾಳ ನಡುವೆ ನೋಡಿ, ಭಾರತ ಮತ್ತು ನೇಪಾಳ ನಡುವೆ ಅತಿ ಚಿಕ್ಕ ಗಡಿ ಅಂತ ಅನ್ಸುತ್ತೆ, ಆದರೆ ಭಾರತ ಮತ್ತು ನೇಪಾಳದ ನಡುವಿನ ಗಡಿ ಹಂಚಿಕೊಳ್ಳುವ ರಾಜ್ಯಗಳ ಸಂಖ್ಯೆ 5. ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ. ಯಾವ್ದಾದ್ರು ಕೇಳಿದ್ರೆ ಉತ್ತರಾಖಂಡ್, ಉತ್ತರ ಪ್ರದೇಶ್, ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ, ಹಾಗೆಯೇ ಸಿಕ್ಕಿಂ. ಸೊ ಈ 5 ರಾಜ್ಯಗಳು ನೇಪಾಳದೊಂದಿಗೆ ಗಡಿಯನ್ನು ಹಂಚಿಕೊಳ್ತವೆ. ಭಾರತ ಮತ್ತು ಭೂತಾನ್ ದೇಶಗಳ ನಡುವಿನ ಗಡಿಯ ಉದ್ದ ಎಷ್ಟು? ಸರಿಯಾದ ಉತ್ತರ 699 ಕಿಲೋಮೀಟರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತ ಮತ್ತು ಭೂತಾನ್ ನಡುವಿನ ಗಡಿಯ ಉದ್ದ. ಹಾಗಾದರೆ ಭಾರತದ ಯಾವೆಲ್ಲ ರಾಜ್ಯಗಳು ಭೂತಾನ್ ನಡುವೆ ಗಡಿಯನ್ನು ಹಂಚಿಕೊಳ್ತವೆ ಕೇಳಿದ್ರೆ 4 ರಾಜ್ಯಗಳು. ಯಾವ್ದ್ಯಾವುದು? ಸಿಕ್ಕಿಂ, ಪಶ್ಚಿಮ ಬಂಗಾಳ, ಅಸ್ಸಾಂ, ಅರುಣಾಚಲ್ ಪ್ರದೇಶ್. ಈ 4 ರಾಜ್ಯಗಳು, ಭಾರತದ 4 ರಾಜ್ಯಗಳು ಭೂತಾನ್ನೊಂದಿಗೆ ಗಡಿಯನ್ನು ಹಂಚಿಕೊಳ್ತವೆ. ಯಾವ ರಾಜ್ಯವು ಅತ್ಯಂತ ಉದ್ದವಾದ ಕರಾವಳಿ ತೀರವನ್ನು ಹೊಂದಿದೆ? ಸರಿ ಉತ್ತರ ಗುಜರಾತ್ ರಾಜ್ಯ ಅತ್ಯಂತ ಉದ್ದವಾದ ಕರಾವಳಿ ತೀರವನ್ನು ಹೊಂದಿರೋದು. ಈ ರೀತಿ ಸ್ವಲ್ಪ ಉದ್ದವಾದ ಕರಾವಳಿ ತೀರವನ್ನು ಹೊಂದಿರುವಂಥದ್ದು. ಹಾಗಾದರೆ ಎಷ್ಟು ಉದ್ದ ಕರಾವಳಿ ಇದೆ ಕೇಳಿದ್ರೆ 1663 ಕಿಲೋಮೀಟರ್. 1663 ಕಿಲೋಮೀಟರ್ ಉದ್ದದ ಕರಾವಳಿ ಇದೆ ಗುಜರಾತ್ ರಾಜ್ಯಕ್ಕೆ. ವಿಸ್ತೀರ್ಣ ದೃಷ್ಟಿಯಿಂದ ಭಾರತದ ಅತ್ಯಂತ ದೊಡ್ಡ ರಾಜ್ಯ ಯಾವುದು? ಸರಿಯಾದ ಉತ್ತರ ರಾಜಸ್ಥಾನ್. ವಿಸ್ತೀರ್ಣ ದೃಷ್ಟಿಯಿಂದ ಅತ್ಯಂತ ದೊಡ್ಡ ರಾಜ್ಯ.
ಹಾಗಾದರೆ ರಾಜಸ್ಥಾನದ ವಿಸ್ತೀರ್ಣ ಎಷ್ಟಿದೆ ಕೇಳಿದ್ರೆ 3,42,239 ಕಿಲೋಮೀಟರ್ ಇರುವಂಥದ್ದು. ನಂತರ ಬರುವಂಥದ್ದು 2ನೇ ಸ್ಥಾನದಲ್ಲಿರುವಂಥದ್ದು ಮಧ್ಯಪ್ರದೇಶ್. 3ನೇ ಸ್ಥಾನದಲ್ಲಿರುವಂಥದ್ದು ವಿಸ್ತೀರ್ಣ ದೃಷ್ಟಿಯಿಂದ ಮಹಾರಾಷ್ಟ್ರ. ಸೊ ಇಲ್ಲಿ ಜನಸಂಖ್ಯೆ ದೃಷ್ಟಿಯಿಂದ ಕೂಡ ಕೇಳ್ತಾರೆ. ಜನಸಂಖ್ಯೆ ದೃಷ್ಟಿಯಿಂದ ಕೂಡ ಅತ್ಯಂತ ದೊಡ್ಡ ರಾಜ್ಯ ಯಾವುದು ಅಂತ ಕೇಳ್ತಾರೆ. ಹೈಯೆಸ್ಟ್ ಜನಸಂಖ್ಯೆ ಇರೋದು ಯಾವುದು ಕೇಳಿದ್ರೆ ಉತ್ತರ ಪ್ರದೇಶ್ ಫಸ್ಟ್ ಬರುತ್ತೆ, 2ನೇದು ಮಹಾರಾಷ್ಟ್ರ, 3ನೇದು ಬಿಹಾರ ಬರುತ್ತೆ. ವಿಸ್ತೀರ್ಣ ದೃಷ್ಟಿಯಿಂದ ಭಾರತದ ಅತ್ಯಂತ ಚಿಕ್ಕ ರಾಜ್ಯ ಯಾವುದು? ಸರಿಯಾದ ಉತ್ತರ ಗೋವಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅತ್ಯಂತ ಚಿಕ್ಕ ರಾಜ್ಯ ವಿಸ್ತೀರ್ಣ ದೃಷ್ಟಿಯಿಂದ ಯಾವುದು ಕೇಳಿದ್ರೆ ಗೋವಾ. ಭಾರತದ ಎಷ್ಟು ರಾಜ್ಯಗಳಿಗೆ ಸಮುದ್ರ ತೀರ ಇದೆ? ಸರಿಯಾದ ಉತ್ತರ 9 ರಾಜ್ಯಗಳಿಗೆ ಸಮುದ್ರ ತೀರ ಇರುವಂಥದ್ದು. ನೋಡಿ ಹೇಳ್ತಾ ಹೋಗ್ತೀನಿ ಯಾವುದು ಅಂತೇಳಿ. ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ್, ಒಡಿಸ್ಸಾ, ಪಶ್ಚಿಮ ಬಂಗಾಳ. ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ್, ಒಡಿಸ್ಸಾ, ಪಶ್ಚಿಮ ಬಂಗಾಳ. ಒಟ್ಟು 9 ರಾಜ್ಯಗಳಿಗೆ ಭಾರತದಲ್ಲಿ ಸಮುದ್ರ ತೀರ ಇರುವಂಥದ್ದು. ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ, ಭಾರತದ ಅತ್ಯಂತ ವಿಸ್ತಾರವಾದ ಡೆಲ್ಟಾ ಯಾವುದು? ಇಲ್ಲಿ ಇನ್ನೊಂದು ವಿಶೇಷತೆ ಕೂಡ ಇದೆ. ಏನು ಕೇಳಿದ್ರೆ ಇದು ಪ್ರಪಂಚದ ಅತ್ಯಂತ ವಿಸ್ತಾರವಾದ ಡೆಲ್ಟಾ ಕೂಡ ಹೌದು. ಹಾಗಾದರೆ ಆಪ್ಷನ್ಸ್ ಈ ರೀತಿ ಇದೆ: ಸುಂದರ್ಬನ್ ಡೆಲ್ಟಾ, ಕೃಷ್ಣಾ ನದಿ ಡೆಲ್ಟಾ, ಅಮೆಜಾನ್ ಡೆಲ್ಟಾ, ಯಾವುದೂ ಅಲ್ಲ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.